ಕೊಡಗಿನ ಕಾಡಿನ ನಡುವೆ ಪುಟ್ಟ ಗುಡಿಸಲು. ಅಲ್ಲಿ ಅದು ಒಂದು ಸುಂದರ ಕುಟುಂಬ. ಅಪ್ಪ, ಅಮ್ಮ, ಮಗು ಹೀಗೆ ನೆಮ್ಮದಿಯ ಜೀವನ ಸಾಗಿಸ್ತಾ ಇತ್ತು ಆ ಕುಟುಂಬ. ಆದರೆ ಅಲ್ಲಿ ಆ ಸುಂದರ ಕುಟುಂಬಕ್ಕೆ ಎಂಟ್ರಿ ಕೊಟ್ಟವನೇ ನಾಲ್ವರಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಯಾವುದೇ ಸುಳಿವಿಲ್ಲದೆ ಎಸ್ಕೇಪ್ ಆದವನನ್ನ ಹೊರ ರಾಜ್ಯದಲ್ಲಿ ಕೊಡಗು ಪೊಲೀಸರು ಬಂಧಿಸಿದ್ದು ಮಾತ್ರ ರೋಚಕವಾಗಿದೆ. ಕೊಡಗನ್ನೇ ಬೆಚ್ಚಿ ಬೀಳಿಸಿತ್ತು ನಾಲ್ವರ ಮರ್ಡರ್. ಮೂರನೇ ಗಂಡನೇ ನಾಲ್ವರಿಂದ ಕೊಚ್ಚಿ ಕೊಲೆ ಮಾಡಿದ್ದ. ಹೊರ ರಾಜ್ಯಕ್ಕೆ ಎಸ್ಕೇಪ್ ಆದವನನ್ನ ಕೆಲವೇ ಗಂಟೆಯಲ್ಲಿ ಹೆಡೆಮುರಿ ಕಟ್ಟಿದ್ರು ಕೊಡಗು ಪೊಲೀಸ್. ಆ ಶುಕ್ರವಾರ ಕೊಡಗಿನ ಜನತೆಯೆಂದೇ ನಾಲ್ವರ ಮರ್ಡರ್ ಸ್ಟೋರಿ ಬೆಚ್ಚಿ ಬೀಳಿಸಿತ್ತು. ಮೊದಲಿಗೆ ಗಾಳಿ ಸುದ್ದಿ ಅಂತ ತಿಳಿದವರು ಏನಾಗಿದೆ ಅಂತ ನೋಡೋಣ ಅಂತ ಓಡಿ ಬಂದವರಿಗೆ ನಿಜಕ್ಕೂ ಶಾಕ್ ಕಾದಿತ್ತು. ದಿನ ಕೆಲಸಕ್ಕೆ ಬರುವವರು ಇಂದು ಬಂದಿಲ್ಲ ಅಂತ ಮಾಲೀಕ ಗುಡಿಸಲಿಗೆ ಬಂದಾಗ ನಾಲ್ವರು ಮಲಗಿದ್ದಲ್ಲೇ ಹೆಣವಾಗಿದ್ರು. ವಿಚಾರ ತಿಳಿತಾ ಇದ್ದಂತೆ ಊರಿನ ಜನರೆಲ್ಲ ಓಡೋಡಿ ಬಂದಿದ್ರು. ಎದುರಲ್ಲಿ 4 ಸಾಲು ಸಾಲು ಹೆಣಗಳು, ಅದರಲ್ಲೂ ಒಂದು ಜೀವ, ಲೋಕ ಜ್ಞಾನವೇ ಇಲ್ಲದ ಮುದ್ದು ಕಂದಮ್ಮ ಕೂಡ ಬಲಿಯಾಗಿ ಹೋಗಿತ್ತು. ಈ ರೀತಿಯ ಒಂದು ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿದ್ದು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬೇಗೂರು ಗ್ರಾಮದ ಬಾಳಂಗಾಡು. ಈ ಭೀಕರ ಕೃತ್ಯ ಮಾಡಿದ್ದು ಮನೆ ಅಳಿಯ ಗಿರೀಶ್ ಎಂಬಾತನೇ. ಇವರೆಲ್ಲರೂ ಆದಿವಾಸಿ ಜನಾಂಗಕ್ಕೆ ಸೇರಿದವರು. ಕೊಡಗಿನ ಕಾಫಿ ತೋಟದಲ್ಲಿ ಕಾರ್ಮಿಕರಾಗಿ ತಲಾಂತರದಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಈ ಜೋಪಡಿ ಮನೆ ಮಾಲೀಕ ಕರಿಯ, ಆತನ ಪತ್ನಿ ಗೌರಿ, ಮೊಮ್ಮಗಳು ನಾಗಿ ಮತ್ತು ಮರಿಮಗಳು ಕಾವೇರಿ ಜೊತೆ ಇಲ್ಲೇ ವಾಸವಾಗಿದ್ದ. ಮೊಮ್ಮಗಳು ನಾಗಿಯ ಗಂಡ ಪ್ರಭಾಕರನನ್ನ ಕಳೆದ 1 ವರ್ಷಗಳಿಂದ ಬಿಟ್ಟು ದೂರವಾಗಿದ್ಲು. ಈ ಸಂದರ್ಭದಲ್ಲಿ ಕೇರಳದಿಂದ ಬಂದ ಗಿರೀಶ್ ಎಂಬಾತನ ಪರಿಚಯವಾಗಿ ಪರಿಚಯ ಪ್ರೇಮಕ್ಕೆ ತಿರುಗಿತು. ಬಳಿಕ ಮದುವೆಯಾಗಿದ್ರು ಎನ್ನಲಾಗಿದೆ. ಮೃತ ಆರೋಪಿ ನಾಗಿಗೆ ಗಿರೀಶ್ 3ನೇ ಗಂಡನಾಗಿದ್ದಾನೆ. ಗುರುವಾರ ಎಂದಿನಂತೆ ಗಿರೀಶ್ ಪತ್ನಿ ನಾಗಿ ಕೂಲಿ ಕೆಲಸಕ್ಕೂ ಹೋಗಿದ್ದಾರೆ. ಶುಕ್ರವಾರ ಕೂಡ ಕೆಲಸಕ್ಕೆ ಬರಬೇಕಿತ್ತು. ಆದರೆ ಗಂಟೆ 11 ಆದರೂ ಕೆಲಸಕ್ಕೆ ಬಂದಿಲ್ಲ ಅಂತ ಕಾಫಿ ತೋಟ ಮಾಲೀಕರೊಬ್ಬರು ಗುಡಿಸಲಿಗೆ ಬಂದು ನೋಡಿದಾಗ ಮಗು ಸೇರಿ ರಕ್ತದ ನಡುವಿನಲ್ಲಿ ಹೆಣವಾಗಿದ್ದಾರೆ. ತಕ್ಷಣ ಪೊನ್ನಂಪೇಟೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಐಜಿ ಬೋರಲಿಂಗಯ್ಯ, ಜಿಲ್ಲಾ ಎಸ್ಪಿ ರಾಮರಾಜನ್ ಭೇಟಿ ನೀಡಿ ಪರಿಶೀಲಿಸಿ ಆರೋಪಿಯ ಪತ್ತೆಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ಪೊಲೀಸರಿಗೆ ದೊಡ್ಡದೊಂದು ಸಮಸ್ಯೆ ಎದುರಾಗುತ್ತೆ. ಏನಪ್ಪಾ ಅಂದ್ರೆ, ಇಲ್ಲಿ ಕೊಲೆ ಮಾಡಿದವನ ಯಾವುದೇ ಸುಳಿವು ಇರೋದಿಲ್ಲ. ಗಿರೀಶ್ ಎಂಬಾತನ ಫೋಟೋ ಆಗಲಿ, ಆತನ ಪರಿಚಯ ಯಾರಿಗೂ ಇರೋದಿಲ್ಲ. ಆತ ಕೇರಳದವನು. ಆತನ ಮೇಲೆ ಕೇರಳದಲ್ಲಿ ಕ್ರಿಮಿನಲ್ ಕೇಸ್ ಇರೋದು ಮಾತ್ರ ಪೊಲೀಸರಿಗೆ ಗೊತ್ತಾಗುತ್ತೆ. ಇದೇ ಒಂದು ಆಧಾರದಲ್ಲಿ ತನಿಖೆ ಆರಂಭಿಸಿದ ಕೊಡಗು ಪೊಲೀಸ್ ಕೇರಳ ಪೊಲೀಸರ ಸಹಕಾರವನ್ನ ಕೇಳ್ತಾರೆ. ಖುದ್ದು ಕೊಡಗು ಎಸ್ಪಿ ರಾಮರಾಜನ್ ಅವರೇ ಕೇರಳ ಎಸ್ಪಿಯೊಂದಿಗೆ ಮಾತುಕತೆಯನ್ನ ನಡೆಸ್ತಾರೆ. ಆತ ಮಾಡಿದ ಘನಘೋರ ಕೃತ್ಯದ ಬಗ್ಗೆ ಕೇರಳ ಎಸ್ಪಿಯೊಂದಿಗೆ ಮಾತುಕತೆಯನ್ನ ನಡೆಸಿ ತಮ್ಮ ಕ್ರೈಮ್ ಟೀಮ್ಗೆ ಮೆಸೇಜ್ ಅನ್ನ ಪಾಸ್ ಮಾಡಿ ಕೆಲವೇ ಗಂಟೆಯಲ್ಲಿ ಆರೋಪಿ ಗಿರೀಶ್ನ ಹೆಡೆಮುರಿ ಕಟ್ಟಿ ಕೊಡಗಿಗೆ ಕರೆತರ್ತಾರೆ. ಆಗ್ಲೇ ಗೊತ್ತಾಗಿದ್ದು ಪೊಲೀಸರಿಗೆ ಆತ ಮರ್ಡರ್ ಮಾಡಿದ್ದು ಹೇಗೆ ಅಂತ. ಗುರುವಾರ ರಾತ್ರಿ ಕುಡಿದು ಬಂದು ನೀನು ನಿನ್ನ 2ನೇ ಗಂಡನೊಂದಿಗೆ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಮನೆಯಲ್ಲಿ ಖ್ಯಾತೆ ತೆಗೆದಿದ್ದಾನಂತೆ. ಕೋಪ ವಿಕೋಪಕ್ಕೆ ತಿರುಗಿದ್ದು ಮೊದಲಿಗೆ ಹೆಂಡತಿ ನಾಗಿಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದನ್ನ ತಡೆಯಲು ಬಂದ ಮೂವರನ್ನ ಕೂಡ ಗುರುವಾರ ರಾತ್ರಿಯೇ ಕೊಂದು ಎಸ್ಕೇಪ್ ಆಗ್ತಾನೆ ಈ ಭೂಪ. ಕೊಲೆ ಮಾಡಿದ್ದೀನಿ ಅನ್ನೋ ಯಾವುದೇ ಪಶ್ಚಾತ್ತಾಪ ಪಡೆದ ಈತ ನಾಲ್ವರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಅದೇ ಮನೆಯಲ್ಲಿ ರಾತ್ರಿ ಸ್ನಾನ ಮಾಡಿ ತಮ್ಮ ಗುಡಿಸಲಿನ ಅಣತಿ ದೂರದಲ್ಲಿ ಮಲಗಿದ್ದು ಮುಂಜಾನೆ ಎದ್ದು ಮಾಂಸಾಹಾರ ಸೇವನೆ ಮಾಡಿ ನಂತರ ತನ್ನ ಗುರುತು ಪತ್ತೆಯಾಗದ ಹಾಗೆ ಕಟ್ಟಿಂಗ್ ಶೇವಿಂಗ್ ಮಾಡಿ ತಲೆಮರೆಸಿಕೊಳ್ಳಲು ಕೇರಳಕ್ಕೆ ಎಸ್ಕೇಪ್ ಆಗ್ತಾನೆ. ಕೇರಳ ಪೊಲೀಸರ ಸಹಕಾರದಿಂದ ಜಂಟಿ ಕಾರ್ಯಾಚರಣೆ ಮಾಡಿದ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಕೊಲೆ ಆರೋಪಿ ಗಿರೀಶ್ನ ಹೆಡೆಮುರಿ ಕಟ್ಟಿ ಕೊಡಗಿಗೆ ಕರೆತರ್ತಾರೆ. ಆಗ್ಲೇ ಆತ ಇದೆಲ್ಲ ವಿಚಾರವನ್ನ ಬಾಯ್ಬಿಟ್ಟಿರೋದು. ಒಟ್ಟಿನಲ್ಲಿ ಸದ್ಯ ಆರೋಪಿಯನ್ನ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ಮೇಲ್ನೋಟಕ್ಕೆ ಕುಡಿದು ಬಂದು ಹತ್ಯೆ ಮಾಡಿರೋದಾಗಿ ಕಂಡುಬಂದಿದ್ದು ಎಲ್ಲ ಆಯಾಮದಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅಕ್ರಮ ಸಂಬಂಧ ವಿಚಾರವೋ ಹಣಕಾಸಿನ ವಿಚಾರವೋ ಎಲ್ಲ ಆಯಾಮದಿಂದ ತನಿಖೆಯನ್ನ ನಡೆಸ್ತಾ ಇದ್ದು ತನಿಖೆಯ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ. ಸದ್ಯ ಕೊಡಗಿನ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ಕೊಡಗಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ, ಕೊಡಗು ಚಾನಲ್, ಮಡಿಕೇರಿ.
ಗ್ರಾಮ ಬಾಳೆಯಂಗಡಿ ಎಂದು ಒಂದು ಪ್ರದೇಶದಿಂದ ನಮಗೆ ಒಂದು ಪೊನ್ನಂಪೇಟೆ ಪೊಲೀಸ್ ಸ್ಟೇಷನ್ಗೆ ಒಂದು ಕೊಲೆ ಆಗಿರೋದು ಬಗ್ಗೆ ಒಂದು ಮಾಹಿತಿ ಬಂತು. ಫಸ್ಟ್ ಮಾಹಿತಿ ಎಷ್ಟು ಜನ ಏನು ಎಂದು ನಮಗೆ ಇನಿಷಿಯಲಿ ಮಾಹಿತಿ ಗೊತ್ತಾಗಿಲ್ಲ. ಅಲ್ಲಿಂದ ಪೊನ್ನಂಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ PSI ನವೀನ್ ಮತ್ತು ಅವರ ತಂಡದವರು ಸ್ಥಳಕ್ಕೆ ಹೋಗಿದ್ದಾರೆ. ಬೇಗೂರು ಗ್ರಾಮಕ್ಕೆ ಹೋಗಿ ನೋಡುವ ಸಂದರ್ಭದಲ್ಲಿ ಅಲ್ಲಿ ಒಂದು 4 ಜನರನ್ನು ಗಂಭೀರವಾದ ರೀತಿಯಲ್ಲಿ ಕೊಲೆ ಮಾಡಿರುವುದು ಕಂಡುಬಂದಿತ್ತು. ಅದರಲ್ಲಿ ಕೊಲೆಯಾಗಿರುವರು ಒಂದು ಲೇಡಿ ನಾಗಿ ಅಂದರೆ ಒಬ್ಬರು, ಅವರ ಮಗಳು ಒಂದು 6 ವಯಸ್ಸಿರುವ ಒಂದು ಮಗಳು ಕಾವೇರಿ ಅಂದರೆ ಮಗಳು, ಅವ್ರಿಗೆ ಅಜ್ಜಿ ಕರಿಯ ಮತ್ತು ಗೌರಿ ಸುಮಾರು ಅವ್ರಿಗೊಂದು 70 ವಯಸ್ಸು. 4 ಜನವನ್ನು ಒಂದು ಮಚ್ಚಲ್ಲಿ ಗಂಭೀರವಾಗಿ ಹೊಡೆದಿರುವುದ ಥರ ಒಂದು ಕಂಡು ಬಂದಿತ್ತು. ನಾನು ಮತ್ತು ನಮ್ಮ ಆಫೀಸರ್ಸ್ ಅಡಿಷನಲ್ SP ಮತ್ತು ಬೇರೆ ಬೇರೆ ಸಬ್ ಡಿವಿಷನ್ನಿಂದ DSPs, ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಕಡೆಯಿಂದ ಇಡೀ ಡಿಸ್ಟಿಕ್ಲಿಂದ ಇಮಿಡಿಯೇಟ್ಲಿ ವಿತಿನ್ ಒಂದು 1.5 ಅವರಲ್ಲಿ ಎಲ್ಲ ಸ್ಥಳಕ್ಕೆ ರೀಚ್ ಆಗಿದ್ವಿ. ಅದೇ ಸಂದರ್ಭದಲ್ಲಿ ಒಂದು 4 ಜನ ಮರ್ಡರ್ ಆಗಿರೋ ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಸೀನಿಯರ್ ಆಫೀಸರ್ಗೆ ಮಾಹಿತಿ ತಿಳಿಸುವಾಗ ತಕ್ಷಣ ನಮ್ಮ ಪರಿಶೀಲನೆ ಮಾಡಿ ಮತ್ತು ಸುತ್ತಮುತ್ತ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನಿನ್ನೆ ಒಂದು ಸಣ್ಣ ಗಲಾಟೆ ಆಗಿರೋದು ಮತ್ತು ಈ ನಾಗಿ ಎಂಬುವರಿಗೆ 3ನೇ ಗಂಡನ ಆಗಿರುವ ಗಿರೀಶ್, ಸುಮಾರು ಒಂದು 38 ವಯಸ್ಸು ಆಗಿರುವ ಗಿರೀಶ್ ನಿನ್ನೆ ಸಾಯಂಕಾಲನೇ ಸ್ವಲ್ಪ ಕುಡಿದುಬಿಟ್ಟು ಬಂದಿರೋದು ಮತ್ತು ಗಲಾಟೆ ಮಾಡಿರೋದು ಬಗ್ಗೆ ಸಂಶಯ ಇತ್ತು. ಅವನೇ ಕೊಲೆ ಮಾಡಿರಬೇಕಂದ್ರೆ ಹೇಳಿದರು ಮತ್ತು ಅವನು ಸ್ಥಳದಲ್ಲಿ ಇಲ್ಲ. ಸೊ ನಮಗೆ ಇನಿಷಿಯಲಿ ಅನುಮಾನ ಅವನ ಮೇಲ್ಗಡೆ ಇತ್ತು. ತಕ್ಷಣ ನಾವು ಸ್ಥಳಕ್ಕೆ ಹೋಗೋದಕ್ಕೆ ಮುಂಚೆ ಎನ್ ರೂಟಲ್ಲಿ ಇರುವಾಗಲೇ ಆಫೀಸರ್ಸ್ ನಮ್ಮ ಕುಟ್ಟ ಮತ್ತು ಶ್ರೀಮಂಗಲ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು ಕ್ರೈಮ್ ಟೀಮ್ ಕುಟ್ಟ, ಶ್ರೀಮಂಗಲ, ಪೊನ್ನಂಪೇಟೆ, ಗೋಣಿಕೊಪ್ಪದಿಂದ ನಮ್ಮ ಕ್ರೈಮ್ ಸ್ಟಾಫನ್ನು ಅಕ್ಯೂಸ್ಡ್ ಗಿರೀಶ್ ಆದ ಸ್ವಂತವರು, ಅವನು ಕೇರಳದ ನೇಟಿವ್, ಅವನು ನಮ್ಮ ವಯನಾಡು ಜಿಲ್ಲೆಯಲ್ಲಿ ನೇಟಿವ್, ತಲಪುಳ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುತ್ತದೆ. ಅಲ್ಲಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಕಳಿಸಿದ್ದೀವಿ. ಸೊ ಕಳಿಸಿ ಮತ್ತು ಇದೆಲ್ಲ ಹೇಗೆ ಆಗಿರಬಹುದಂದರೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸುಮಾರು ಒಂದು 7 ಗಂಟೆಗೆ ನಮಗೆ ಮಾಹಿತಿ ಬಂತು, ಅಕ್ಯೂಸ್ಡ್ ಸೆಕ್ಯೂರ್ ಆಗಿದೆ ಅಂದರೆ ಮಾಹಿತಿ ಬಂತು. ಸೊ ನಾನು ಆದಮೇಲೆ ಅಲ್ಲಿಂದ ಕರ್ಕೊಂಡು ಬಂದು ಸ್ಟೇಷನಲ್ಲಿ ನಿನ್ನೆ ರಾತ್ರಿ ಕಂಪ್ಲೀಟಾಗಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇವನು ನಾಗಿಕೆ 3ನೇ ಗಂಡ ಆಗಿದ್ದಾನೆ. ನಾಗಿಕೆ ಫಸ್ಟ್ ಗಂಡ, ಅವ್ರಿಗೊಂದು ಮಗಳು ಈ ಕಾವೇರಿಯ ಈ ಮಗಳು ಅವನಿಗೆ ಹುಟ್ಟಿರೋ ಫಸ್ಟ್ ಗಂಡನಿಗೆ ಕೊಟ್ಟಿರೋ ಮಗಳು ಕಾವೇರಿ ಅಂದರೆ ಹೇಳೋದು. ಮತ್ತು 2ನೇ ಗಂಡ ಸುಬ್ರಹ್ಮಣ್ಯನ ಜೊತೆ ಸ್ವಲ್ಪ ವಾಸ ಮಾಡಿದರು. ಆದಮೇಲೆ ಇವರು 3ನೇ ಗಂಡ, ಇದು ಒಂದು ಟ್ರೈಬಲ್ ಕಲ್ಚರ್ ಇರೋದ್ರಿಂದ ಅವರು ರೆಗ್ಯುಲರ್ ಸಂಪ್ರದಾಯ ರೀತಿಯಲ್ಲಿ ಒಂದು ಮದುವೆಯಲ್ಲಿ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ. ಆ ರೀತಿಯಲ್ಲಿ ಈಗ ಇವನು 3ನೇ ಮದುವೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ವಾಸ ಇದ್ದಾರೆ, 1 ವರ್ಷವಾಗಿ ವಾಸ ಇದ್ದಾರೆ. ಇವನಕ್ಕೆ ಈಗಲೂ ಕೂಡ ನೀವು 2ನೇ ಗಂಡನ ಜೊತೆ ಮಾತಾಡ್ತಾ ಇದೆಯಾ ಅಂತ ನಿನ್ನೆ ಗಲಾಟೆ ಮಾಡಿರೋದು ಈ ಕೊಲೆಗೆ ಕಾರಣ ಎಂದು ನಮಗೆ ಪ್ರೈಮ ಫೇಸಿ ಕಂಡು ಬಂದಿತ್ತು. ಸೊ ಅದರಲ್ಲಿ ಗಲಾಟೆ ಮಾಡಿ ಫಸ್ಟು ಈ ನಾಗಿಯನ್ನು ಹೊಡೆಯುವ ಸಂದರ್ಭದಲ್ಲಿ ಅದನ್ನು ತಡೆ ಮಾಡೋಕ್ಕೆ ಬಂದಿರುವ ಅಜ್ಜಿ ಮತ್ತು ಮಗಳು ಎಲ್ಲರನ್ನೂ ಹೊಡೆದುಬಿಟ್ಟು ಅಲ್ಲಿಂದ ತಲೆಮರೆಸಿಕೊಂಡು ಅಲ್ಲೋದಕ್ಕೆ ಇಲ್ಲಿಂದ ಕೊಲೆ ಮಾಡಿ ಆದಮೇಲೆ ರಾತ್ರಿ ಕೊಲೆ ಮಾಡ್ತಾನೆ. ಊಟ ಎಲ್ಲ ಮುಗಿದಾದ್ಮೇಲೆ ಕೊಲೆ ಮಾಡಿಬಿಟ್ಟು ಅಲ್ಲಿಂದ ಸ್ನಾನ ಮಾಡಿ ಅಲ್ಲಿಂದ ಪಕ್ಕದಲ್ಲಿ ಹೋಗಿ ಮಲಗಿಬಿಟ್ಟು ಮಾರನೇ ದಿವಸ ಪೊನ್ನಂಪೇಟೆ ಅಲ್ಲಿಂದ ಇರಟಿಗೆ ಹೋಗಿ ಮತ್ತು ತಲೆ ಮರೆಸ್ಕೊಳ್ಳೋದಕ್ಕೆ ಅದಕ್ಕೆ ಹಿಂದೆ ದಾಡಿ ಇದೆಲ್ಲ ಬೇರ್ಡೆಲ್ಲ ಇತ್ತು, ಸೇವಿಂಗ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಯಾರಿಗೂ ಗೊತ್ತಾಗಬಾರ್ದು ಆ ರೀತಿಯಲ್ಲಿ